ನೋಡಿ, ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ವಿಚಿತ್ರ ಭಯಾನಕ ಘಟನೆ, ಕ್ರೈಮ್ ಸ್ಟೋರಿ. ಅದನ್ನು ನೀವು ಈಗಾಗಲೇ ನೋಡಿದಿರಿ, ಕೇಳಿದಿರಿ, ಎಲ್ಲ ಅರ್ಥಕೊಂಡಿದ್ದೀರಿ. ಅದರ ಬಗ್ಗೆ ನಾನು ಕೆಲವೊಂದು ಸ್ವಾರಸ್ಯಕರವಾದಂತಹ, ಯಾರು ಹೇಳಲಾರ್ದಿರುವಂತಹ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಕೇಳ್ಕೊಳ್ತಾ. ಇದೇ ವರ್ಷ ಏಪ್ರಿಲ್ 18ರಂದು ಇವರಿಬ್ಬರ ಮದುವೆ ಆಗಿತ್ತಂತೆ. ಗಂಡ ಹೆಂಡಿರ ಮದುವೆ, ತಾತಪ್ಪ ಹಾಗೂ ಗದ್ದಮ್ಮ ಎನ್ನುವರದು. ಇದೆಲ್ಲ ಅರೇಂಜ್ ಮ್ಯಾರೇಜು. ಎರಡು ಕುಟುಂಬದವರು ಒಪ್ಪಿ ದೈವ ಸಮ್ಮುಖವಾಗಿ ಆದಂತಹ ಮದುವೆ ಆಗಿತ್ತು. ಆದರೆ ಈ ಪ್ರಕರಣ ಹೊರಬಿದ್ದ ಮೇಲೆ ಗೊತ್ತಾಗಿದ್ದೇನೆಂದರೆ, ಹೆಂಡತಿಗೆ ಗಂಡನ ಮೇಲೆ ಇಷ್ಟ ಇರಲಿಲ್ಲ ಅನ್ನುವಂಥ ಒಂದು ವಿಷಯ ಹೊರಬಿದ್ದಿದೆ. ಅದು ಅವರ ಕುಟುಂಬಸ್ಥರು ಹೊರಗೆ ಹಾಕಿರುವಂಥ ವಿಷಯ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮದುವೆಯಾಗಿ 8 ದಿನಕ್ಕೆ, 15 ದಿನಕ್ಕೆ, ತಿಂಗಳಲ್ಲಿ 2-3 ಸಾರಿ ನನಗೆ ಇಷ್ಟ ಇಲ್ಲ, ಏನಾದರೂ ಮಾಡಿ ನನಗೆ ಡೈವರ್ಸ್ ಕೊಡು ಅನ್ನುವಂಥ ವಿಷಯವನ್ನು ಹೆಂಡ್ತಿನೇ ಹೇಳಿದ್ಲಂತೆ ಗಂಡನ ಹತ್ತಿರ. ಆದರೆ ಗಂಡ ಕುಟುಂಬದವರ ಯಾರ ಹತ್ರನೂ ಹೇಳ್ಕೊಳ್ದೆ ಸ್ನೇಹಿತರ ಹತ್ರ ಹೇಳಿದ್ರಂತೆ. ಸ್ನೇಹಿತರ ಮುಖಾಂತರ ವಿಷಯ ಗೊತ್ತಾದಾಗ ಇದನ್ನು ತಿದ್ದುವ ಯಾವುದೇ ಯತ್ನ ನಡೆದಿರಲಿಲ್ಲ ಅಂತಲೇ ಹೇಳ್ಬೋದು. ತವರು ಮನೆಗೆ ಅಕ್ಕನ ಬಾಣಂತನಕ್ಕೆ ಹೋಗಿದ್ದ ಈ ಹುಡುಗಿ ಗದ್ದಮ್ಮ ಎನ್ನುವಳು ಗಂಡನ ಜೊತೆ ಮನೆಗೆ ತಿರುಗಿ ಬರುವಾಗ ನಡೆಯುವ ಬಂದಂಥ ಕೃಷ್ಣಾ ನದಿಯ ಬ್ರಿಡ್ಜ್ನಲ್ಲಿ ಸೆಲ್ಫಿ ತೆಗೆಯುವ ನಾಟಕವಾಡಿ ಗಂಡನನ್ನು ಕೆರೆಯ ನದಿಗೆ ತಳ್ಳಿ ಕೊಲ್ಲುವ ವಿಫಲ ಯತ್ನ ಆಗಿದೆ ಅಂತಲೇ ಹೇಳ್ಬೋದು. ತಾತಪ್ಪನ ಪುಣ್ಯಕ್ಕೆ ಅದೇ ದಾರಿ ಮುಖಾಂತರ ಬರ್ತಿದ್ದ ಟ್ರ್ಯಾಕ್ಸ್ನ ಜನ ಹಗ್ಗ ತಂದು ಅವ್ರನ್ನ ಕಾಪಾಡಿದ ಒಂದು ಘಟನೆ ನಡೆದು ಅವರ ಪ್ರಾಣ ಉಳಿದಿದೆ ಅಂತ ಹೇಳಿದ್ರು. ತದನಂತರದಲ್ಲಿ ಭಯಾನಕವಾಗಿ ತಿರುಗಿಬಿಟ್ಟು ಈ ಡೈವರ್ಸ್ ವರೆಗೆ ಹೋಗಿ ಡೈವರ್ಸ್ ಪತ್ರಕ್ಕೆ ಸಹಿ ಹಾಕಿರುವಂಥ ಪ್ರಕರಣ ನಡೆದೋಗ್ಬಿಟ್ಟಿದೆ. ಅವರಿಬ್ಬರು ಪ್ರತ್ಯೇಕವಾಗಿ ಗಂಡ ತನ್ನ ಮನೆಯಲ್ಲಿ ಹೆಂಡತಿ ತವ್ರ ಮನೆಯಲ್ಲಿ ಉಳ್ಕೊಂಡಿದ್ದಾಳೆ ಅನ್ನುವಂಥ ಮಾತು ಈಗ ಎಲ್ಲರಿಗೂ ಕೇಳಿ ಬರ್ತಾ ಇದೆ. ಏನಾಗಿದೆ ಅಂತ ಅವರು ಹೇಳ್ತಾರೆ. ಸುಮ್ಮನೆ ಹೆಣ್ಮಕ್ಳ ವಿಷಯ ಅಲ್ಲಣ್ಣ ಹೆಂಗ್ ಬಿದ್ದಣ ಆ ಕಡೆ ನಂಬಿಕೆ ಬ್ರೋ ಹೆಂಗ್ ಬಿದ್ದೆ? ಆಕಿ ದೂಕಿದ್ರ ನೀನ್ ಹೇಗಿದ್ದೆ? ಅಕ್ಕೇನೆ ದೂಕ್ಯಾ ಬ್ರೋ. ಫೋಟೋ ಐತಿ ನಾವಲ್ಲೇ ಯಾವತ್ತು ನಿಂದ್ರಕ್ ನಿಂದ್ರು ಅಂದು. ನಾನು ಹೊಸ್ತಾಗಿ ಒಂದು ಸೆಲ್ಫಿ ಇಳಂದ್ರೆ ಒಲ್ಲೆ ಅಂದು. ಅಲ್ಲ ನಾನು ಹೇಳ್ತಿ ಕೇಳೋ, ಫೋಟೋ ನನಗೆ ಈಗ ಅರು ಬಂತು, ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಹಚ್ಚೇಬಿಟ್ಟ ಬಿದ್ದಾನಂತ ನೋಡ್ರಿ. ಹಲೋ ಅಣ್ಣ, ಏನು ದಬ್ಬಿ ಕೊಲ್ಲಕ್ ಮಾಡ ಅಷ್ಟೇ, ಏನಾಗಿಲ್ಲ. ಸೋದರ ಮಾವನ ಮಗಳು, ಅಣ್ಣ ತಮ್ಮ ಇಲ್ಲ, ಅನಾಥೆ, ಬಡವಳು ಎನ್ನುವ ಉದ್ದೇಶಕ್ಕೆ ತನ್ನ ಸೋದರ ಮಾವನ ಮಗಳನ್ನೇ ಮದುವೆ ಮಾಡಿಕೊಂಡು ಬಂದಿದ್ದಂತಹ ತಾತಪ್ಪನವರಿಗೆ ಈ ಪ್ರಕರಣದಿಂದ ತುಂಬ ನಷ್ಟವಾಗಿದ್ದು, ಅವರ ಜೀವನ ಎಲ್ಲೋ ಒಂದು ಕಡೆ ಕೊಳೆತು ಹೋದ ಜೀವನ ಆಗಿಬಿಟ್ಟಿದೆ. ಪ್ರೀತಿ ಇಲ್ಲದ ಜೀವನ ಆಗಿಬಿಟ್ಟಿದೆ. ಮುಂದೆ ಸಂಸಾರದ ತಾಪತ್ರಯ ಬರುತ್ತೆ. ಮುಂದೆ ಎರಡೂ ಜೀವನಗಳು ಹಾಳಾಗಿವೆ, ಎರಡೂ ಕುಟುಂಬಗಳು ಹಾಳಾಗಿವೆ. ಮುಂದೆ ಏನು ಅನ್ನುವಂಥ ಪ್ರಶ್ನೆ ಅವರಿಗೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ನಡುವೆ ದೈವ ಸಮ್ಮುಖವಾಗಿ ಜನರ ಮುಂದೆ ಕೂತುಕೊಂಡು ಎರಡೂ ಕುಟುಂಬದವರು ಡೈವರ್ಸ್ಗೆ ಒಪ್ಪಿಗೆ ಪತ್ರವನ್ನು ಪಡೆದುಕೊಂಡು ಕೋರ್ಟ್ನ ಮುಖಾಂತರ ಮುಂದೆ ಡೈವರ್ಸ್ ತೆಗೆಯುವಂಥ ಹಂತಕ್ಕೆ ಬೆಳೆದು ನಿಂತಿದೆ ಅಂತಲೇ ಹೇಳ್ಬೋದು. ಒಂದಾನೊಂದು ಕಾಲದಲ್ಲಿ ಗಂಡ ಹೆಂಡತಿ ಗಂಡನ ಮುಖಗಳನ್ನು ನೋಡಲಾರ್ದಂಗೆ ಮದುವೆ ಆದ ನಂತರ ಮುಖಗಳನ್ನು ನೋಡುವಂಥ ಪದ್ಧತಿ ಬಹಳ ಮುತ್ತಾತಂದರ ಕಾಲದಿಂದಲೂ ನಮ್ಮ ಭಾರತ ಕರ್ನಾಟಕದಲ್ಲಿತ್ತು. ಆದರೆ ಈಗ ನೇರವಾಗಿ ಹುಡುಗನನ್ನು ನೋಡಿ ಒಪ್ಪಿಕೊಂಡ ಮೇಲೂ ಕೂಡ ಇಂಥ ಪ್ರಕರಣಗಳು ಬರುತ್ತಿರುವುದಕ್ಕೆ ಎಲ್ಲೋ ಒಂದು ಕಡೆ ಒಳಗೆ ಯಾವುದೋ ಒಂದು ಅನೈತಿಕ ಸಂಬಂಧಗಳು ಕಾರಣವಾಗಿರಬಹುದಾ, ಅಥವಾ ದ್ವೇಷ ಆ ಥರ ಏನಾದರೂ ಕಾರಣವಾಗಿರಬಹುದಾ ಅನ್ನುವಂಥ ಒಂದು ಅನುಮಾನ ಬಂದು ಬರುತ್ತೆ. ಇದು ಪೊಲೀಸ್ ಸ್ಟೇಷನ್ಗೆ ಏನಾದರೂ ಹತ್ತಿ ಕೇಸು ದಾಖಲಾಗಿದ್ರೆ ಎಲ್ಲ ಮಾಹಿತಿ ಹೊರಗೆ ಬರುವ ಸಾಧ್ಯತೆ ಇತ್ತು. ಆದರೆ ಗಂಡನ ಮನೆಯವರು ಮಾವನ ಮಗಳು ಅನ್ನುವ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಯಾರು ಮದುವೆ ಮಾಡಿಕೊಟ್ಟಿದ್ರು ಅವರ ಮುಖಾಂತರವಾಗಿ ಈ ಡೈವರ್ಸ್ಗೆ ಅನುಮತಿ ಪತ್ರವನ್ನು ದೈವ ಸಮ್ಮುಖದಲ್ಲಿ ಮಾಡಿಸಿಕೊಂಡು ಪ್ರತ್ಯೇಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಎಲ್ಲದರ ನಡುವೆ ಆ ಹುಡುಗಿ
ಗದ್ದೆಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಚಾನಲ್ಗಳಲ್ಲಿ ಪ್ರತಿಕ್ರಿಯೆ ನೀಡುತ್ತಿರುವುದು ನೋಡಿದರೆ ಎಲ್ಲೋ ಒಂದು ಕಡೆ ಆ ಹುಡುಗಿಯ ಮೇಲೇ ಅನುಮಾನ ಬರುತ್ತೆ. ಯಾಕಂದರೆ ಬ್ರಿಡ್ಜ್ ಮೇಲೆ ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ, ಫೋಟೋ ತೆಗೆಯೋಣ ಅಂತ ನಿಲ್ಲಿಸಿದ್ವಿ ಅನ್ನುವಂಥ ಒಂದು ಏನು ರಿಯಾಕ್ಷನ್ ನೀಡ್ತಾಳಲ್ಲ. ಎಲ್ಲಾದರೂ ಬ್ರಿಡ್ಜ್ ಮೇಲಿಂದ ನೀರು ಕುಡಿತಾರ, ಸೆಲ್ಫಿ ತೆಗಿಬೋದು, ಫೋಟೋ ತಕ್ಕಬಹುದು, ಆದರೆ ಎಲ್ಲೋ ಒಂದು ಕಡೆ ತಲೆ ಎತ್ತದೆ ಏನು ಯಾವುದೋ ಒಂದು ತಪ್ಪಿನ ಮನೋಭಾವದಿಂದ ಈ ಮೀಡಿಯಾಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡುತ್ತಿರುವಂತಹ ಗದ್ದೆಮ್ಮನ ಮೇಲೆ ಎಲ್ಲೋ ಒಂದು ಕಡೆ ಅನುಮಾನ ಇದೆ. ಯಾಕಂದರೆ ಬ್ರಿಡ್ಜ್ ಮೇಲಿಂದ ನೀರು ಕುಡಿಯೋಕ್ಕಾಗಲ್ಲ, ಹಾಗೂ ಬ್ರಿಡ್ಜ್ ಬಂದ ತಕ್ಷಣ ಅಲ್ಲಿ ಫೋಟೋ ಇಳಿಯೋಣ, ಸೆಲ್ಫಿ ಇಳಿಯೋಣ ಅನ್ನುವಂಥ ಯಾವುದೇ ಮಾಹಿತಿ, ಯಾವುದೇ ಒಪ್ಪಿಗೆ ಇರಲ್ಲ. ಯಾಕಂದರೆ ಮದುವೆ ಆದ ನಂತರ ಸೆಲ್ಫಿ ತಗೊಳ್ಳೋಣ ಅನ್ನುವಂಥ ಗಂಡನ ಆಸೆಗೆ ನಕಾರವನ್ನು ತೋರಿಸಿದ್ದಂಥ ಹೆಂಡತಿ ಇಲ್ಲಿ ಏಕಾಏಕಿಯಾಗಿ ಬ್ರಿಡ್ಜ್ನ ಹತ್ರ ಬಂದು ಸೆಲ್ಫಿ ತೆಗೆಯೋಣ, ಫೋಟೋ ತೆಗೆಯೋಣ ಎನ್ನುವ ನೆಪ ಒಡ್ಡಿದ ಕ್ಷಣದಲ್ಲೇ ಆ ಹುಡುಗ ಕೂಡ ನದಿಗೆ ಬಿದ್ದು ಸಾಯುವ ಹಂತಕ್ಕೆ ಹೋಗಿ ಅದೃಷ್ಟವತ್ ಈಜು ಬಂದಿದ್ದರಿಂದ ಬದುಕಿ ಹಗ್ಗದ ಸಹಾಯದಿಂದ ಜನರ ಸಹಾಯದಿಂದ ಮೇಲೆ ಬಂದಿದ್ದು ಇಡೀ ಕರ್ನಾಟಕ ಇತಿಹಾಸದಲ್ಲೇ ಮೊದಲು ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಹೆಂಡತಿಯಿಂದ ಎಷ್ಟೋ ಜನ ಕೊಲ್ಲಲ್ಪಟ್ಟಿದ್ದಾರೆ, ಬದುಕೊಳ್ದಿದ್ದು ಮಾತ್ರ ಈ ತಾತಪ್ಪ ಮಾತ್ರ ಅನಿಸುತ್ತೆ. ಒಮ್ಮೆ ಮದುವೆ ಆದರೆ ಜೀವನ ಪರ್ಯಂತ ಕಷ್ಟವನ್ನು ಅನುಭವಿಸಬೇಕಾದಂತಹ ಹುಡುಗಿ ಎಲ್ಲ ರೀತಿಯಿಂದ ಮದುವೆಗೆ ಮುಂಚೆ ವಿಚಾರ ಮಾಡಿ ಇದ್ದದ್ದನ್ನು ಧೈರ್ಯವಾಗಿ ಹೇಳಿ ತಮ್ಮ ಜೀವನವನ್ನು ಉತ್ತಮವಾಗಿಸಿಕೊಳ್ಳುವುದನ್ನು ಬಿಟ್ಟು ಯಾವುದೇ ಒತ್ತಡಕ್ಕೆ ಮಣಿದು ಅಥವಾ ಕೌಟುಂಬಿಕ ಮರ್ಯಾದೆಗೆ ಹೆದರಿಯೋ ಏನು ಇಷ್ಟವಿಲ್ಲದ ಹುಡುಗರನ್ನು ಮದುವೆಯಾಗಿ ಈ ಥರ ತದನಂತರದಲ್ಲಿ ದುರಂತ ಕಾಣುವುದೇ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಹುಡುಗಿಯರ ಅಂದ ಚಂದಕ್ಕೆ ಮರಳಾದ ಎಷ್ಟೋ ಹುಡುಗರು ಈ ರೀತಿ ಮೋಸ ಹೋಗ್ತಾರೆ ಅಂತಲೇ ಹೇಳ್ಬೋದು. ಆದ್ದರಿಂದ ದಯವಿಟ್ಟು ಇನ್ನು ಮುಂದಾದರೂ ಈ ರೀತಿಯ ಪ್ರಕರಣಗಳು ನಡೆಯಬಾರದು ಅನ್ನುವಂಥ ಒಂದು ಕಳಕಳಿಯ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ. ಮುಂದಾದರೂ ಎಲ್ಲರೂ ಹುಷಾರಾಗಿ ಬೇಜವಾಬ್ದಾರಿಯಿಂದ ಈ ರೀತಿಯ ಮದುವೆಗಳನ್ನು ಮಾಡಿಕೊಳ್ಳದೆ ಎಲ್ಲ ರೀತಿಯಿಂದ ವಿಚಾರ ಮಾಡಿ ಹುಡುಗಿಯನ್ನು ಪ್ರತ್ಯೇಕವಾಗಿ ನೇರವಾಗಿ ಮಾತನಾಡಿಸಿ ಒಪ್ಪಿಗೆ ಇದ್ದರೆ ಮಾತ್ರ ಮದುವೆ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಹುಡುಗನು ಮಾಡಿಕೊಳ್ಳಬೇಕಾದಂಥ ಸ್ಥಿತಿ ಇದೆ ಅಂತಲೇ ಹೇಳ್ಬೋದು. ಹೇಗೋ ಹುಡುಗ ತಾತಪ್ಪ ಬದುಕಿ ಬಂದ, ಓಕೆ, ಹಾಗೆ ಸತ್ತಿ ಹೋಗಿದ್ದರೆ ಬೇರೆ ರೀತಿಯ ಪ್ರಕರಣವೇ ಬರ್ತಿತ್ತು. ಈ ಹುಡುಗಿ ಕೊಲ್ಲಲು ಯತ್ನ ಮಾಡಿದಳು ಎನ್ನುವಂಥ ಯಾವುದೇ ರೀತಿಯಿಂದ ಅನುಮಾನವಾಗಲಿ ಮಾಹಿತಿ ಆಗಲಿ ಜಗತ್ತಿಗೆ ಗೊತ್ತಾಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿಯ ಪ್ರಕರಣ ದಯವಿಟ್ಟು ಮುಂದೆ ಬರದೆ ಹುಡುಗಿಯರು ಇಷ್ಟ ಬಂದರೆ ಮಾತ್ರ ಮದುವೆ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ತಮ್ಮ ದಾರಿಯಲ್ಲಿ ಒಳ್ಳೆ ರೀತಿಯಿಂದ ಮುಂದೆ ಬರುವ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುವುದು ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ವಿಡಿಯೋ, ಈ ಒಂದು ಪ್ರಕರಣ ಇಡೀ ರಾಷ್ಟ್ರಕ್ಕೆ ಒಂದು ಕನ್ನಡಿ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.